ಹೈಕೋರ್ಟ್ ಆದೇಶದಂತೆ ಒತ್ತುವರಿ ತೆರವು ಆಗ್ತಾ ಇದೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕ ಒತ್ತುವರಿ ಮಾಡಿದ್ದಾರಾ ಗೊತ್ತಿಲ್ಲ, ಯಾರೇ ಒತ್ತುವರಿ ಮಾಡಿಕೊಂಡಿದ್ರೆ ಬಿಟ್ಟು ಬಿಡಬೇಕು, ಬಡವರದ್ದಷ್ಟೇ ಒತ್ತುವರಿ ತೆರವಾಗಬಾರದು ಅಂತ ಹೇಳಿ ಪೊನ್ನಣ್ಣ ಹೇಳಿದ್ದಾರೆ. ಬಡವರಿಗಷ್ಟೇ ಇದು ಅನ್ವಯ ಆಗೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಮಾತಾಡಿದ್ದಾರೆ. ನ್ಯಾಯಾಲಯದ ಕೆಲವು ಆದೇಶಗಳ ನಂತರ ಸರ್ವೆ ಮಾಡಿ ಒತ್ತುವರಿಯಾಗಿದೆ ಅಂತ ಹೇಳಿ ಗುರುತಿಸಿದ ಮೇಲೆ ಒತ್ತುವರಿಯನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೀತಾ ಇದೆ. ಅವರಾಗೆ ಬಿಟ್ಟಿದ್ದ ಅಂದ್ರೆ ಒಳ್ಳೇದಿತ್ತು. ಆದರೂ ಈಗ ಒತ್ತುವರಿ ಇದೆ ಅಂತ ಹೇಳಿ ನ್ಯಾಯಾಲಯದ ತೀರ್ಪುಗಳ ಅನ್ವಯ ಗುರುತಿಸಿರುವಂತ ಸರ್ಕಾರಿ ಜಮೀನನ್ನ ಹಿಂದಕ್ಕೆ ಪಡೆಯುವಂತ ಕೆಲಸ ನಡೀತಾ ಇದೆ. ಕೇಂದ್ರ ಸಚಿವರು ಹಾಕಿಕೊಂಡು ಒತ್ತುವರಿ ಅಂತ ಈಗ ರಿಪೋರ್ಟ್ ಬಂದ್ಮೇಲೆ ಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಮೇಲೆ ಖುದ್ದು ಅವರೇ ಒತ್ತುವರಿ ತೆರವು ಮಾಡ್ಕೊಳ್ಬೇಕಾಗಿತ್ತು ಸರ್ಕಾರ. ಖಂಡಿತವಾಗೂ ಕೆಲವೊಮ್ಮೆ ಒತ್ತುವರಿ ಆಗಿದೆ, ಉದ್ದೇಶಪೂರ್ವಕವಾಗಿದೆಯೋ ಇಲ್ವೋ ಅಂತೇಳಿ ನಾವು ಆರೋಪ ಮಾಡೋಕ್ಕಾಗೋದಿಲ್ಲ. ಆದರೆ ಗುರುತಿದ ಮೇಲೆ ಅದು ಉಚ್ಚ ನ್ಯಾಯಾಲಯದ ಆದೇಶದ ನಂತರ ಲೋಕಾಯುಕ್ತ ವರದಿ ಇದೆಲ್ಲವನ್ನು ಆಧರಿಸಿ ಒತ್ತುವರಿ ಇದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಾಗ ಅವರು ಮೊದಲನೇ ಕ್ರಮ ಅದನ್ನ ಬಿಡುವಂತ ಕೆಲಸ ಮಾಡಬೇಕು. ಆಗ ಮಾತ್ರ ನಾವು ಸಾರ್ವಜನಿಕ ಜೀವನದಲ್ಲಿ ಒಂದು ನೈತಿಕತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಷ್ಟು ದೊಡ್ಡ ಸ್ಥಾನದಲ್ಲಿರುವಂತವರು ಒಂದು ಕ್ಷಣ ಕೂಡ ಸರ್ಕಾರಿ ಜಮೀನನ್ನ ನಮ್ಮ ವಶದಲ್ಲಿ ಇಟ್ಕೋಬಾರ್ದು, ಬಿಟ್ಟುಬಿಡ್ಬೇಕು. ಸರ್, ಈಗ ಬರೀ ಇದಕ್ಕಷ್ಟೇ ಅಪ್ಲೈ ಆಗುತ್ತೋ? ಈಗ ಎ.ಟಿ. ರಾಮಸ್ವಾಮಿ ಅವರು ವರದಿ ಇದೆ. ಈಗ ಬೆಂಗಳೂರಲ್ಲಿ ಕೂಡ ಸಾಕಷ್ಟು ಒತ್ತುವರಿ ಆಗಿದೆ. ಪ್ರತಿಷ್ಠಿತ ಸಚಿವರು ಇರ್ಬೋದು, ಸೆಲೆಬ್ರಿಟಿಗಳು ಕೂಡ ಒತ್ತುವರಿ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದಾರೆ. ಈ ಕುರಿತಂತೆ ಸರ್ಕಾರ ಕ್ರಮ ತೆಗೆದುಕೊಳ್ಳೋ ವಿಚಾರ ಅಲ್ಲ, ಈಗ ಯಾವ್ಯಾವ ಪ್ರಕರಣಗಳು ಒತ್ತುವರಿ ಪ್ರಕರಣಗಳು ನ್ಯಾಯಾಲಯದ ಆದೇಶಗಳಿಂದ ಮುಕ್ತವಾಗಿದೆ ಎಲ್ಲದರಲ್ಲೂ ಕೂಡ ಒತ್ತುವರಿಯನ್ನ ತೆರವು ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು. ಮತ್ತು ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೆ ಅವರು ಅದನ್ನ ಬಿಟ್ಕೊಡುವಂಥದ್ದು ಮಾಡಬೇಕು. ಅದು ಮಾತ್ರ ಅವರ ಜವಾಬ್ದಾರಿ ಆಗುತ್ತೆ. ಸಣ್ಣವರು, ಬಡವರು, ಸಣ್ಣ ಮನೆ ಕಟ್ಕೊಂಡಿರುವಂತವ್ರು, ಸಣ್ಣ ಒತ್ತುವರಿಯಲ್ಲಿ ವ್ಯವಸಾಯ ಮಾಡ್ತಾ ಇರ್ತವ್ರು, ಇಂಥವ್ರನ್ನ ಸರ್ಕಾರ ರಕ್ಷಿಸಬೇಕು. ಆದರೆ ಈ ದೊಡ್ಡವರು, ಈ ಶ್ರೀಮಂತರು, ಸಾರ್ವಜನಿಕ ವಲಯದಲ್ಲಿರುವಂತವರು, ಚಿತ್ರನಟರು, ಇಂಥ ಇರೋರೆಲ್ಲ ಒತ್ತುವರಿಯನ್ನ ಮಾಡ್ಕೊಂಡಿರೋದನ್ನ ಯಾವ ಕಾರಣಕ್ಕೂ ಸರ್ಕಾರ ಸಹಿಸಬಾರದು. ಅದ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು. ಸಿಎಂ ಕಾನೂನು ಸಲಹೆಗಾರ ಇದರ ಪ್ರಾಸ್ ಅಂಡ್ ಕಾನ್ಸ್ ಅನ್ನ ವಿವರಿಸ್ತಾ ಇದ್ರು. ಈ ನಿಯಮ ಯಾರಿಗೆ ಅನ್ವಯ ಆಗುತ್ತೆ, ಯಾರಿಗೆ ಅನ್ವಯಿಸೋದಿಲ್ಲ ಅಂತ. ಈಗ ಸದ್ಯಕ್ಕೆ ಬಿಡದಿಯ ಕೇತಗಾನಹಳ್ಳಿಯ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಡಿಸಿ ಇಲ್ಲಿಗೆ ಬಂದ ನಂತರ ಈ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಆದ್ರೆ ಅದಕ್ಕೆ ಏನಾದ್ರೂ ಅಡೆತಡೆ ಉಂಟು ಮಾಡಬಹುದು. ಕುಮಾರಸ್ವಾಮಿ ಅವರಿಗೂ ಕೂಡ ಮಾಸ್ ಫಾಲೋವರ್ಸ್ ಇದ್ದಾರೆ. ಸೊ ಅವರ ವಿರುದ್ಧ ಇಂತಹ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ, ಇದು ತೆರವು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಬಂದು ಅಡ್ಡಿಪಡಿಸಬಹುದು ಅನ್ನುವಂತಹ ಸಂದರ್ಭದಲ್ಲಿ, ಮತ್ತು ಅವರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಸದ್ಯಕ್ಕೆ ರಾಜ್ಯದ ಮಾಜಿ ಸಿಎಂ ಕೂಡ ಹೌದು, ಮಾಜಿ ಪ್ರಧಾನಿಯ ಮಗ ಕೂಡ ಹೌದು. ಹಾಗಾಗಿ ಅಧಿಕಾರಿಗಳಿಗೆ ಈ ತೆರವು ಕಾರ್ಯಾಚರಣೆಗೆ ಏನಾದ್ರೂ ಅಡ್ಡಿ ಉಂಟು ಮಾಡಬಹುದು ಅವರ ಫಾಲೋವರ್ಸ್ ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಇದು ಪ್ರೈಮರಿ ಥಿಂಗ್. ಇದು ಎಲ್ಲಾದ್ರೂ ತೆರವು ಕಾರ್ಯಾಚರಣೆ ಆಗ್ತಿದೆ ಅಂತಂದ್ರೆ ಅಲ್ಲಿ ಮೊದಲಿಗೆ ಭದ್ರತೆಯನ್ನು ಒದಗಿಸಲಾಗುತ್ತೆ. ಈಗ 4 JCB ಸದ್ಯಕ್ಕೆ ಸ್ಥಳದಲ್ಲೇ ಇರೋದನ್ನ ನಾವು ಗಮನಿಸಬಹುದು. ಒಬ್ಬೊಬ್ಬರಾಗೆ ಅಲ್ಲಿ ಕಂದಾಯ ಅಧಿಕಾರಿಗಳು ಕೂಡ ಬರ್ತಿದ್ದಾರೆ. ಡಿಸಿ ಬಂದ ನಂತರ ಒಂದು ಸಲ ಅವರ ಆಜ್ಞೆಯ ಮೇರೆಗೆ, ಅವರ ಪರ್ಮಿಷನ್ ಸಿಕ್ಕ ನಂತರ ಈ ಡೆಮಾಲಿಷನ್ ಕಾರ್ಯ ಅಲ್ಲಿ ಆರಂಭ ಆಗುತ್ತೆ. ಕುಮಾರಸ್ವಾಮಿ ಅವರಿಗೆ ಸೇರಿದ ಟೋಟಲ್ 48 ಎಕರೆ ಜಾಗ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಇರೋದು. ಅಲ್ಲಿ ದೊಡ್ಡ ಕಾಂಪೌಂಡ್ ಹಾಕಿರೋದನ್ನ ಗಮನಿಸ್ತಾ ಇದ್ದೀರಿ. ಆ ಕಾಂಪೌಂಡ್ ಒಳಗಡೆ ತೆಂಗಿನ ಗಿಡಗಳನ್ನ ಬೆಳೆಸಿದ್ದಾರೆ. ಈಗ 3 JCB ಈಗ ಆಲ್ರೆಡಿ ನಿಂತ್ಕೊಂಡಿದ್ದಾವೆ. ಒಂದು ಕುಮಾರಸ್ವಾಮಿ ಅವರ ತೋಟದ ಮನೆ ಏನಿದೆ ಅದರ ಹೊರಭಾಗದಲ್ಲಿ ನಿಂತಿರುವಂತ JCBಯನ್ನ ಗಮನಿಸ್ತಾ ಇದ್ದೀರಿ. ಟೋಟಲ್ 4 JCB ಇದೆ. ಅದು ಸದ್ಯಕ್ಕೆ ಡಿಸಿ ಬರ್ತಿದ್ದಾರೆ ಅಂತ ಅನ್ಸುತ್ತೆ. ಒಬ್ಬೊಬ್ಬರಾಗೆ ಹಿರಿಯ ಅಧಿಕಾರಿಗಳು ಕೂಡ ಬರ್ತಾರೆ, ಕಂದಾಯ ಅಧಿಕಾರಿಗಳು ಕೂಡ ಬರ್ತಾರೆ, ಇಂಜಿನಿಯರ್ ಕೂಡ ಸ್ಥಳದಲ್ಲಿ ಇರಬೇಕಾಗುತ್ತೆ. ಪೊಲೀಸರು ಈಗಾಗಲೇ ಬಂದಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿನೂ ಕೂಡ ಸ್ಥಳದಲ್ಲಿ ಇರಬೇಕಾಗುತ್ತೆ. ಅವರ ಪರ್ಮಿಷನ್ ಮೇರೆಗೆ ಈಗ ತೆರವು ಕಾರ್ಯವನ್ನ ಆರಂಭ ಮಾಡ್ತಾರೆ. ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ಬಂದಿರುವಂತಹ ವಿಜುವಲ್ ಗಮನಿಸ್ತಾ ಇದ್ದೀರಿ. ಲೈವ್ ದೃಶ್ಯ ಬಿಡದಿಯ ಕೇತಗಾನಹಳ್ಳಿಯಿಂದ. ಕುಮಾರಸ್ವಾಮಿ ಅವರಿಗೆ ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ
ಜಾಗ ಏನಿದೆ, ಸುಮಾರು 14 ಎಕರೆ ಜಮೀನೇನಿದೆ, ಅದನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಕೆಲಸ ಇದು. ಮೊದಲಿಗೆ ಏನೆಲ್ಲ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಅನ್ನ ಅಧಿಕಾರಿಗಳು ಈಗ ಕಂಪ್ಲೀಟ್ ಮಾಡಿಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ ಆ ಜಾಗದ ಸರ್ವೆ ಕಾರ್ಯ ಆಗಿದೆ, ಆ ಜಾಗದ ಕುರಿತಂತೆ ಇದು ಹೌದೋ ಅಲ್ವೋ ಅನ್ನುವಂಥ ಇನ್ವೆಸ್ಟಿಗೇಷನ್ ಕೂಡ ಆಗಿದೆ. JDSನವರು ಹೈಕೋರ್ಟ್ನಲ್ಲಿ ಈ ರೀತಿ ಆದೇಶ ಬಂದಿದೆ, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಶರವಣ ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಕಾಂಗ್ರೆಸ್ನವರು ಎಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ ಕುಮಾರಸ್ವಾಮಿ ಅವರು, ಇದಕ್ಕೆ ಮಾತ್ರ ಡಾಕ್ಯುಮೆಂಟ್ಸ್ ಇಲ್ವಾ ಅನ್ನೋ ಪ್ರಶ್ನೆ ಮಾಡ್ತಿದ್ರು. ಸರ್ ಒಂದು ರಿಯಾಕ್ಷನ್ ಮಾಡ್ಬಿಡಿ ಸರ್. ನಿಮ್ಮ ಕಾರ್ಯಾಚರಣೆಗೆ ನಾವೇನು ತೊಂದರೆ ಕೊಡಲ್ಲ ಸರ್. ಒಂದು ಸೆಕೆಂಡ್ ಸರ್. ಅಲ್ಲ ಸರ್, ಆಯ್ತು ಸರ್. ಅಲ್ಲ ಸರ್ ಒಂದು ನಿಮಿಷ ಸರ್ ಈಗ ಎಷ್ಟಾಗಿದೆ ಏನು ಸರ್? ಈಗ ಒಂದು 2 ನಿಮಿಷ ಮಾತಾಡಿ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಿನ್ನೆ ನಡೆದಂಥ ಕಂದಾಯ ಇಲಾಖೆ ರಾಮನಗರದಲ್ಲಿ ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂತದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕೋರ್ಟ್ ಇಲ್ಲ, ಇವಾಗ ಅದು ಒಂದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಏನಿರುತ್ತೆ ಸರ್ ಅಂತ ಹೇಳಿ ಇವತ್ತು ಮಾಡೋದಂಥದ್ದು, ಕಲ್ಲಾಕುವಂಥದ್ದು ಯಾವ ರೀತಿ? ಕಲ್ಲಾಕ್ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಹೇಳಿ ತಗೊಂತೀವಿ. ಸರ್ ಕುಮಾರಸ್ವಾಮಿ ಅವರು ಒಡೆತನದ ಒಂದೇನಾ ಅಥವಾ ಬೇರೆಯವ್ರದ್ದು ಆಗಿದೆಯಾ ಸರ್? ಇಲ್ಲ, ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಇದೆ. ಎಲ್ಲ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನ ನಾವು ಬಿಡಿಸ್ತೀವಿ. ಎಷ್ಟು ಸರ್ವೆ ನಂಬರ್ ಅಲ್ಲಿ ಆಗಿದೆ ಸರ್? ಎಷ್ಟು ಜನದ್ದು ಸರ್? ಇಲ್ಲ, ನಾವು ಸಿ ಆಲ್ ದ ರಿಪೋರ್ಟ್ ಏನಿದೆ, ನಾವು ಕೋರ್ಟಲ್ಲಿ ಕೇಸ್ ಇದೆ, ಸೊ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಎಕ್ಸಾಕ್ಟ್ ಡೀಟೇಲ್ಸ್. ಇಲ್ಲ ಅಲ್ಲ, ರಿಪೋರ್ಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಡೊಮೇನ್. ಓಕೆ, ರಿಪೋರ್ಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಡೊಮೇನ್. ನಾ ಅಂದಾಜು ಹೇಳ್ತಾ ಇರೋದು, ಸಿ ಮ್ಯಾಟರ್ ಇಸ್ ಬಿಫೋರ್ ದ ಕೋರ್ಟ್. ಐ ಆಮ್ ಹಿಯರ್ ಟು ಎನ್ಫೋರ್ಸ್ ದಿ ಕೋರ್ಟ್ ಆರ್ಡರ್. ಏನೇನು ಒತ್ತುವರಿ ಆಗಿದೆ ಅದನ್ನು ತೆಗೆಸೋಕ್ಕೆ ಡೀಟೇಲ್ಸ್ ಏನಿದೆ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಒನ್ಸ್ ಇಟ್ ಬಿಕಮ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ಥ್ಯಾಂಕ್ ಯು. ಇದು ರಾಮನಗರ ಜಿಲ್ಲಾಧಿಕಾರಿಗಳ ಮಾತಾಗಿತ್ತು. ಇನ್ನೇನು ಕೆಲವೇ ಕ್ಷಣದಲ್ಲಿ ತೆರವು ಕಾರ್ಯವನ್ನ ಆರಂಭ ಮಾಡ್ತಾರೆ. ಮೋರ್ ದೆನ್ 14 acres ಅಂತ ಅಂದ್ರು. ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಂತೆ 14 ಎಕರೆಗೂ ಹೆಚ್ಚು ಜಾಗ ಒತ್ತುವರಿ ಆಗಿದೆ, ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಕೋರ್ಟ್ನ ಆದೇಶ ಇದನ್ನ ಹೇಳ್ತಿರೋದು, ನಾವಲ್ಲ ಅಂತಾನೂ ಕೂಡ ಅಲ್ಲಿ DC ಮೆನ್ಷನ್ ಮಾಡ್ತಿದ್ರು. ಕೇವಲ ಕುಮಾರಸ್ವಾಮಿ ಅವರಿಗೆ ಮಾತ್ರ ಸಂಬಂಧಪಟ್ಟಿದ್ದ ಅಥವಾ ಅವ್ರನ್ನ ಬಿಟ್ಟು ಬೇರೆಯವ್ರಿಗೂ ಕೂಡ ಈ ಜಾಗ ಸಂಬಂಧಪಟ್ಟಿದೆಯಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಬೇರೆ ಒಡೆತನದ ಜಾಗ ಕೂಡ ಇಲ್ಲಿ ಇದೆ ಅನ್ನುವಂತಹ ಪಾಯಿಂಟ್ ಅನ್ನ ಜಿಲ್ಲಾಧಿಕಾರಿಗಳು ಮೆನ್ಷನ್ ಮಾಡಿದ್ರು. ಈ ವ್ಯಾಜ್ಯ ಏನಿದೆ ಕೋರ್ಟ್ ಅಲ್ಲಿ ಇರೋದ್ರಿಂದ ಅವರು ಕೂಡ ಸ್ಪಷ್ಟವಾಗಿ ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ತಮ್ಮ ಸರ್ವೆ ಕಾರ್ಯ ಕೋರ್ಟ್ನ ಆದೇಶದಲ್ಲಿ ಎಷ್ಟು ಎಕರೆ ಎಷ್ಟು ಗುಂಟೆ ಜಾಗ ಉಲ್ಲೇಖ ಆಗಿದೆಯಲ್ಲ ಅದನ್ನ ತೆರವು ಕಾರ್ಯಾಚರಣೆ ಆರಂಭ ಮಾಡೋದಕ್ಕೆ ಸ್ಥಳದಲ್ಲಿ DC ಇರೋದನ್ನ ನಾವು ಗಮನಿಸಬಹುದಾಗಿದೆ. ರಾಮನಗರ DC ಮತ್ತು ರಾಮನಗರದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಮತ್ತು ಒಂದು KSRP ಬಸ್ ಕೂಡ ಅಲ್ಲಿ ಬಂತು, ಯಾಕಂದ್ರೆ ಯಾವ ಅಡಚಣೆಯೂ ಕೂಡ ಅಲ್ಲಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ. ಇನ್ನು ಕಂದಾಯ ಅಧಿಕಾರಿಗಳು ಕೂಡ DC ಅವರ ಜೊತೆಯಲ್ಲಿ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟ 14 ಎಕರೆಗೂ ಅಧಿಕ ಜಾಗ ಅಂತ ಹೇಳಿ ಈಗ ಹೇಳಿದ್ರು. ಮತ್ತೊಂದು ಸರ್ವೆ ನಂಬರ್ 7, 8, 9, 10, 16 ಮತ್ತು 17 ಈ ಸರ್ವೆ ನಂಬರ್ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿಕೊಂಡಿರುವಂತಹ ಜಾಗ ಇದೆ ಅಂತ ಹೇಳಲಾಗ್ತಾ ಇದೆ. ಈ ದೊಡ್ಡ ಶೀಲ್ಡ್ ಹಾಕಿರುವಂತಹ ಕಾಂಪೌಂಡ್ ಏನಿದೆಯಲ್ಲ, ಗೇಟ್ ಏನಿದೆಯಲ್ಲ, ಆ ಗೇಟ್ನ ಓಪನ್ ಮಾಡಿ ಈಗ ಅಧಿಕಾರಿಗಳು ಒಳಗೆ ಹೋಗ್ತಾರೆ.
ಒಳಗಡೆ ಹೋದ ನಂತರ ತೆರವು ಕಾರ್ಯಾಚರಣೆ ಅಲ್ಲಿಂದ ಆರಂಭ ಆಗುತ್ತೆ. ಈಗ ಆಲ್ರೆಡಿ ಸರ್ವೆ ಆಗಿದೆ ಅಲ್ಲಿ, ಈಗ ಆಲ್ರೆಡಿ ಅಲ್ಲಿ ಇನ್ವೆಸ್ಟಿಗೇಷನ್ ಕೂಡ ಆಗಿದೆ, ಈಗ ಆಲ್ರೆಡಿ ಅಲ್ಲಿ ಡಾಕ್ಯುಮೆಂಟೇಶನ್ ಸರಿಯಾಗಿದೆಯೋ ಇಲ್ವೋ, ಇವ್ರು ಕೊಡ್ತಾ ಇರುವಂತಹ ಡಾಕ್ಯುಮೆಂಟೇಶನ್ ಸರಿ ಏನಿಲ್ಲ ಸರ್, ಅವ್ರ ಪರ್ಮಿಷನ್ ತಗೋಬೇಕು. ಅಲ್ಲ ಸರ್, ಅಂದ್ರೆ ಎನ್ಕ್ರೋಚ್ ಆಗಿರೋ ಜಾಗದಲ್ಲಿ ಶೂಟ್ ಮಾಡೋದು ಲೀಗಲಿ ಹೇಳ್ತಾ ಇರೋದು ಪಾತ್ವೇ ಎನ್ಕ್ರೋಚ್ ಅಲ್ಲ, ಅವ್ರ ಪರ್ಮಿಷನ್ ನೀವು ಬರಂಗಿಲ್ಲ. ಇಲ್ಲಿ ಏನಿದೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ನೀವು ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಈ ಒಳಗಡೆ ಇರುವಂಥದ್ದು ಸರ್ ಹೌದು ಪ್ರೈವೇಟ್ ಲ್ಯಾಂಡ್ ಸರ್, ಅದು ಮ್ಯಾಪಲ್ಲಿ ಏನು ಪ್ರೈವೇಟ್ ಲ್ಯಾಂಡ್ ಇದೆ ಏನು ಗೌರ್ಮೆಂಟ್ ಲ್ಯಾಂಡ್ ಇದೆ ಅಂತ ಇದೆ. ಅದು ತಕ್ಕಂಗೆ ಸರ್, ಅದು ಎನ್ಕ್ರೋಚ್ ಆಗಿರೋದು ಗೋ ಮಾಡೋಣ ಅಥವಾ ಏನು ಸರ್ ಅದು ಪ್ಲೀಸ್ ಬೇಡ ಅಂತ ಹೇಳಿದ್ರೆ ಹಂಗಾಗಿ ಬಿಡಪ್ಪ ಸರ್, ಒಂದು ನಿಮಿಷ ಇರಪ್ಪ, ಈ ಕಡೆ ಹಿಂಗೆ ಬರ್ರಿ ಅಧಿಕಾರಿಗಳು ಸರ್ವೇರ್ ಒಬ್ರು ಇದ್ದಾರೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.